Hello everyone, welcome back to my YouTube channel Navana Suddhi. So ivatina video banditu what are the pages like Instagram pages that you can rely on, that you can follow on for more video updates ಆಯ್ತಾ. ಲೈಕ್ ನಾನು ಈ ಚಾನಲ್ ಓಪನ್ ಮಾಡಿದ್ದೀನಿ ರಿಗಾರ್ಡಿಂಗ್ ಟು ಗಿವ್ ಯು ಆಲ್ ಎಜುಕೇಷನ್ ರಿಲೇಟೆಡ್ ಅಪ್ಡೇಟ್ಸ್ ಆ್ಯಂಡ್ ಇನ್ಫಾರ್ಮೇಷನ್ಸ್ ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸಸ್ ಇಂದ ಒಂದು ಅಡ್ವೈಸಸ್. ಬಟ್ ನಾನು ಇನ್ನೂ ಸ್ಟೂಡೆಂಟ್, ಐ ಆಮ್ ನೌ ಇನ್ ಮೈ ಫೈನಲ್ ಇಯರ್. ಸೊ ನಾನು ಒಂದು ಸ್ಟೂಡೆಂಟ್ ಆಗಿ ನಾನು ಯಾವ ಪೇಜಸ್ ಮೇಲೆ ರಿಲೈ ಆಗಿದ್ದೆ ಅನ್ನೋದನ್ನ ಕೂಡ ನಾನು ನಿಮ್ಮ ಹತ್ರ ಹೇಳಬೇಕು. ಬಿಕಾಸ್ ನೀವೇನೋ ನನ್ನ ವೀಡಿಯೋಸ್ ನೋಡಿ ಇನ್ಫಾರ್ಮೇಷನ್ ಸಿಗುತ್ತೆ, ಬಟ್ ದೆನ್ ಅಡಿಷ್ನಲ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್ ಈ ಪೇಜಸ್ಸಿಂದ ನಿಮಗೆ ಸಿಗುತ್ತೆ ಆ್ಯಂಡ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಆಲ್ಸೋ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಇಟ್ ಇಸ್ ಟೇಕ್ ಇಟ್ ಈಸಿ ಇಂಜಿನಿಯರಿಂಗ್. ಸೊ ಟೇಕ್ ಇಟ್ ಈಸಿ ಇಂಜಿನಿಯರ್ಸ್. ಸೊ ಅದನ್ನು ಟೈ ಅಂತಾರೆ, ಅದನ್ನು TIE ಅಂತಾರೆ. ಸೊ ದೇ ಆರ್ ದಿ ಬೆಸ್ಟ್, ಲೈಕ್ ಅವ್ರದ್ದೇ ಒಂದು ಹೋಲ್ ಟೀಮ್ ಇದೆ VTU ರಿಲೇಟೆಡ್. ಎನಿ ಇನ್ಫಾರ್ಮೇಷನ್, ಎನಿ ಕ್ವೆಶನ್ಸ್, any doubts related to VTU, you can follow up them and DM ಮಾಡ್ಬೋದು, ಕಮೆಂಟ್ ಮಾಡ್ಬೋದು. ಸೊ ಇವ್ರು ಏನು ಮಾಡ್ತಾರೆ ಅಂದರೆ, ಸೊ ದೇ ಲಿಟ್ರಲಿ ಹ್ಯಾವ್ ದ ಟೀಮ್ ಆ್ಯಂಡ್ ಹೊಸದಾಗಿ ಈ ವರ್ಷ ಆಫೀಸ್ ಕೂಡ ಓಪನ್ ಮಾಡಿದ್ದಾರೆ. ಸೊ ವೆರಿ ಬಿಗ್ ಕಂಗ್ರ್ಯಾಚುಲೇಷನ್ಸ್ ಟು ದೆಮ್. ಸೊ TIE ಅವ್ರು ಏನು ಮಾಡ್ತಾರೆ ಅಂದರೆ, ಸೊ ದೇ ಹ್ಯಾವ್ ದೇರ್ ಓನ್ ಟೀಮ್. ಇವ್ರು ಬಂದ್ಬಿಟ್ಟು they'll collect questions, important questions, internal questions from like all the colleges, and adರಲ್ಲಿ they'll give something called as SIMP, ಅಂದರೆ ಸೂಪರ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಸೊ ಈ ಕ್ವೆಶನ್ಸ್ ನಾವು ಓದ್ಕೊಂಡು ಹೋದರೆ ನಮ್ಮ VTU ಫೈನಲ್ ಎಕ್ಸಾಮಲ್ಲಿ ಆ್ಯಕ್ಚುಲಿ ಹೇಳಬೇಕಂದ್ರೆ 75 above 80 above ಬರುತ್ತೆ. ಓಕೆ, ಸೊ ವೆರಿ ಹೆಲ್ಪ್ಫುಲ್ ಪೇಜ್. ಸೊ ಹೋಗಿ ಇವಾಗಲೇ ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ವೆರಿ ಹೆಲ್ಪ್ಫುಲ್ ಪೇಜ್. ಸೆಕೆಂಡ್ ಒನ್ ಬಂದ್ಬಿಟ್ಟು ಮೈ ಪರ್ಸನಲ್ ಫೇವ್ರೆಟ್. ಸೊ ದಟ್ ಈಸ್ VTU ಮೀನ್ಸ್ ಇಂಜಿನಿಯರಿಂಗ್ ಮೀನ್ಸ್ ಅಫಿಷಿಯಲ್ ಅಥವಾ VTU ಮೀನ್ಸ್ ಅಂತ ಟೈಪ್ ಮಾಡಿದ್ರೆ ಸಿಗುತ್ತೆ. ಸೊ ಇದು ಬಂದ್ಬಿಟ್ಟು ನನಗೆ ವೆರಿ ಪರ್ಸ್ನಲಿ ಇಷ್ಟ ಅಂದರೆ, ಒಂದು ಮೀಮ್ಸ್ ಕೂಡ ಹಾಕ್ತಾರೆ, ಇನ್ನೊಂದು ಕಡೆ ಇನ್ಫಾರ್ಮೇಷನ್ಸ್ ಕೂಡ ಕೊಡ್ತಾರೆ. ಓಕೆ, ಸೊ VTU ಕಡೆಯಿಂದ ಏನೇ ಅಪ್ಡೇಟ್ಸ್ ಬರಲಿ, ರಿಸಲ್ಟ್ ಅನೌನ್ಸ್ ಆಗಿದೆ, ನೋಟಿಫಿಕೇಶನ್ಸ್ ಬಂದಿದೆ, ಎವ್ರಿಥಿಂಗ್ನ ಸ್ಟೋರಿಯಲ್ಲಿ ಹಾಕ್ತಾರೆ ಆ್ಯಂಡ್ ಮೀಮ್ಸ್ನ ಪೋಸ್ಟ್ ಮಾಡ್ತಾರೆ, ವಿಚ್ ವಿಲ್ ಬಿ ವೆರಿ 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 ಅಕ್ಯುರೇಟ್, ವೆರಿ ರಿಲೇಟೆಡ್. ಬಟ್ ಏನಂದರೆ ಬಯೋಟೆಕ್ ರಿಲೇಟೆಡ್ ಮೀಮ್ಸ್ ಮಾತ್ರ ಹಾಕಲ್ಲ. ಸೊ ನಾನು ಒಂದ್ಸಲ ದಯವಿಟ್ಟು ಬಯೋಟೆಕ್ ರಿಲೇಟೆಡ್ ಹಾಕಿ ಅಂದಿದ್ದಕ್ಕೆ ಇದುವರೆಗೊಂದು 2 ಹಾಕಿದ್ದಾರೆ. ಸೊ ಆ್ಯಂಡ್ ವಿ ಫಾಲೋ ಈಚ್ ಅದರ್. ನಾನಂತೂ ಫಾಲೋ ಮಾಡ್ತೀನಿ, ನಾನು ಫಾಲೋ ಮಾಡ್ತಿರೋ, ನಾನು ನಂಬಿರೋ ಪೇಜಸ್ನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿರೋದು ಇವಾಗ. ಬಟ್ ದೆನ್ ಅದರಲ್ಲಿ VTU ಮೀಮ್ಸ್ ಅವ್ರು ಕೂಡ ಫಾಲೋ ಬ್ಯಾಕ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು VTU ಅಪ್ಡೇಟ್ಸ್. ಸೊ VTU ಅಪ್ಡೇಟ್ಸ್ ಕೂಡ ಏನೇ ನೋಟಿಫಿಕೇಶನ್ ಬರಲಿ, ಎನಿಥಿಂಗ್ ರಿಲೇಟೆಡ್ ಟು VTU, ಸೊ ಅದನ್ನು ಸ್ಟೋರೀಸಲ್ಲಿ ಹಾಕ್ತಾರೆ. ಸೊ ನೀವು ಸ್ಟೋರೀಸ್ ಅಥವಾ ಪೋಸ್ಟ್ ಹಾಕ್ತಾರೆ, ನೋಡಿದೆ, ಯು ಕ್ಯಾನ್ ಗೆಟ್ ಟು ನೋ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಮ್ಮ VTU ಕೂಡ ರಿಲೇಟೆಡ್ ಟು ನೋಟಿಫಿಕೇಷನ್ಸ್ ಆಗಿರಲಿ, ರಿಸಲ್ಟ್ಸ್ ಅನೌನ್ಸ್ಮೆಂಟ್, ಎನಿ ಸರ್ಕ್ಯುಲರ್ಸ್ ಆಗಿರಲಿ, ಆಲ್ ದಟ್. ಆಮೇಲೆ ದೇರ್ ಇಸ್ VTU ಕಂಟೆಂಟ್ ಫಾರ್ ಆಲ್, ಸೇಮ್ ಕಂಟೆಂಟ್, ಲೈಕ್ ಸೇಮ್ ಕಾನ್ಸೆಪ್ಟ್ ಆಫ್ ಪ್ರೊವೈಡಿಂಗ್ ನೋಟಿಫಿಕೇಶನ್, ಸರ್ಕ್ಯುಲರ್ಸ್ ಏನೆಲ್ಲ. ನೆಕ್ಸ್ಟ್ ಇಸ್ ದ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನಾನಂತೂ ವೆರಿ ಗ್ರೇಟ್ಫುಲ್ ಆ್ಯಂಡ್ ಐ ಥಿಂಕ್ VTU ಕೆಳಗಡೆ ಇರೋರೆಲ್ಲ ಆರ್ ವೆರಿ ಗ್ರೇಟ್ಫುಲ್ ಫಾರ್ ದೆಮ್. ಸೊ ಅವ್ರ ಹೆಸರು ಬಂದ್ಬಿಟ್ಟು ಅನ್ವಿತ್ ಕಟೀಲ್. ಸೊ ಹೋಪ್ ಐ ಪ್ರೊನೌನ್ಸ್ ದ ನೇಮ್ ಕರೆಕ್ಟ್ಲಿ. ಸೊ ಇವರು NSUI, ದಟ್ ಇಸ್ ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಇದೆಲ್ಲ. ಸೊ ಅದಕ್ಕೆ ಹೀಸ್ ಇನ್ ಚಾರ್ಜ್ ಫಾರ್ VTU ಆ್ಯಂಡ್ ಡಿಪ್ಲೊಮಾ ರಿಲೇಟೆಡ್ ಸ್ಟೂಡೆಂಟ್ಸ್. ಸೊ ಏನೇ ಪ್ರಾಬ್ಲಮ್ ಇರಲಿ ನಾವು ಅವ್ರಿಗೆ ಮೆಸೇಜ್ ಹಾಕ್ಬೋದು. ರಿಪ್ಲೈ ಬಂದಿಲ್ಲ ಅಂದರೂ they'll definitely read the message. And so since he's in charge, since he's like taking care, VTU ರಿಜಿಸ್ಟ್ರರ್ ಜೊತೆ ಮೀಟಿಂಗ್ಸ್ಗೆ ಹೋಗ್ತಾರೆ ಆಫನ್. ಸೊ ಆ ಟೈಮಲ್ಲಿ ಸ್ಟೂಡೆಂಟ್ ರಿಲೇಟೆಡ್ ಇಶ್ಯೂಸ್ ಆ್ಯಂಡ್ ಪ್ರಾಬ್ಲಮ್ಸ್ನೆಲ್ಲ ಡಿಸ್ಕಸ್ ಮಾಡ್ತಾರೆ. ಆ್ಯಂಡ್ ಇದುವರೆಗೂ there has been so many changes. For example, ಸೆಮಿಸ್ಟರ್ ಎಕ್ಸಾಮ್ಸ್ ಮಧ್ಯೆ ಗ್ಯಾಪ್ಸ್ ಇರ್ತಾ ಇರಲಿಲ್ಲ, ಒನ್ ಡೇ ಇಡ್ತಾಯಿದ್ರು. ಬಟ್ ದೆನ್ ಫೈಟ್ ಅಲ್ಲ ಅಂದರೆ ಲೈಕ್ ಅವರು ಹೋಗಿ ಮಾತಾಡಿದ್ರು. ಸೊ ದೆನ್ ವಿ ಗಾಟ್ ಹಾಲಿಡೇಸ್, ಅಟ್ಲೀಸ್ಟ್ 2 days ಆ್ಯಂಡ್ ಸಮ್ಟೈಮ್ಸ್ 4-5 days ಎಲ್ಲ ಇರುತ್ತೆ ಇವಾಗ ಎಕ್ಸಾಮ್ಸ್ ಮಧ್ಯೆ ಗ್ಯಾಪ್.
ಸೊ ಈ ಥರ ಎಷ್ಟೊಂದು ಇದಾಗಿದೆ ರಿಲೇಟೆಡ್ ಟು ಸ್ಕಾಲರ್ಶಿಪ್ ಇಶ್ಯೂಸ್ ಆಗಿರಲಿ, ರಿಲೇಟೆಡ್ ಟು ಕಾಲೇಜ್ದು ಲೈಕ್ ವಿತ್ ಹೆಲ್ಡ್ ರಿಸಲ್ಟ್ಸ್ ಗೆ ಏನು ಪ್ರಾಬ್ಲಮ್ ಆಗಿತ್ತು ರೀಸೆಂಟಾಗಿ, ಸೊ ಅದ್ರ ರಿಲೇಟೆಡ್ ಕೂಡ ಸಾಲ್ವ್ ಮಾಡಿದ್ದಾರೆ. ಸೋ ಮೆನಿ ರಿಸಲ್ಟ್ಸ್ದು ಕೂಡ ಇವತ್ತು ರಿಸಲ್ಟ್ ಅಂತ ಅನೌನ್ಸ್ ಮಾಡಿರ್ತಾರೆ, ಐ ಮೀನ್ ಮೀಟಿಂಗ್ ನಡೆದಿರುತ್ತೆ. ಸೊ ಅನ್ವಿತ್ ಅವ್ರು ಬಂದು ಸ್ಟೋರಿ ಹಾಕ್ತಾರೆ ಆ್ಯಂಡ್ ವಿಲ್ ಬಿ ಪ್ರಿಪೇರ್ಡ್ ಆ್ಯಂಡ್ ದೆನ್ ಅದೇ ನೈಟ್ ರಿಸಲ್ಟ್ ಬಂದೇ ಬರುತ್ತೆ. ಸೊ ಆಲ್ ದಿ ಅಪ್ಡೇಟ್ಸ್, ಸೊ ಈ ಪೇಜಸ್ ಏನಿದೆ ಎಲ್ಲ ಅಪ್ಡೇಟ್ಸ್ ಕೊಡ್ತಾರೆ. ಬಟ್ ಕ್ವಶನ್ಸ್ ಮಾತ್ರ TI ಅವರು ಕೊಡ್ತಾರೆ, ಮಿಕ್ಕಿದವರೆಲ್ಲ ಆಲ್ ದಿ ಇನ್ಫಾರ್ಮೇಷನ್ಸ್, ಅಪ್ಡೇಟ್ಸ್, ನೋಟಿಫಿಕೇಷನ್ಸ್ ನ ಕೊಡ್ತಾರೆ. ಸೊ ನೀವು ಇದು ಫಾಲೋ ಮಾಡಿಲ್ಲ ಅಂದರೆ ಡೈರೆಕ್ಟ್ VTU ವೆಬ್ಸೈಟ್ಗೆ ಹೋಗಿ ನೋಡ್ಕೊಳ್ಬೋದು. ಬಟ್ ದೆನ್ ಐ ಥಿಂಕ್ ವೆಬ್ಸೈಟ್ ಒಂದೊಂದ್ಸಲ ಕ್ರ್ಯಾಶ್ ಆಗಿರುತ್ತೆ. ಬಟ್ ದೆನ್ ವೆಬ್ಸೈಟ್ಗಿಂತ ಮುಂಚೆ ಆಲ್ ದೀಸ್ ಪೇಜಸ್ಸೇ ಫಸ್ಟ್ ಹಾಕೋದು. ರಿಸಲ್ಟ್ ಬಂದರೂ ನನಗೆ ಲೈಕ್ ಇವ್ರುಗಳಿಂದನೇ ಗೊತ್ತಾಗೋದು, ಆಮೇಲೆ ಕ್ಲಾಸ್ ಗ್ರೂಪಲ್ಲಿ ಶೇರ್ ಮಾಡ್ತಾರೆ, ಬಟ್ ದೆನ್ ಇವ್ರುಗಳಿಂದನೇ ಗೊತ್ತಾಗೋದು. ಸೊ ಎಸ್, ಆ್ಯಂಡ್ ಅನ್ವಿತ್ ಅವ್ರದ್ದು ಎಸ್ ಲೈಕ್ ವೆರಿ ಗ್ರೇಟ್ಫುಲ್ ಅಂತಲೇ ಹೇಳ್ಬೋದು ಸ್ಟೂಡೆಂಟ್ಸು. ಆ್ಯಂಡ್ ದೆನ್ ಅವ್ರ ಜೊತೆ ಕಾನ್ವರ್ಸೇಷನ್ ಕೂಡ ಆಗಿದೆ, ಬಿಕಾಸ್ ಎಕ್ಸಾಮ್ ರಿಲೇಟೆಡ್ ಗ್ಯಾಪ್ಸ್ ಇರಲಿಲ್ಲ, ಸೊ ಅದಕ್ಕೆ ಮೆಸೇಜ್ ಹಾಕಿದ್ದೆ. ಆ್ಯಂಡ್ ದೆನ್ ರಿಪ್ಲೈ ಬಂದಿದ್ದಿಲ್ಲ. ಬಟ್ ದೆನ್ ಆ್ಯಕ್ಷನ್ ಅಂತೂ ರಿಸಲ್ಟ್ ಏನು ಬೇಕು ಅದಾಯಿತು. ಬಟ್ ದೆನ್ ಗೌರಿ ಗಣೇಶ ಹಬ್ಬಕ್ಕೇನೋ ಲೈಕ್ ಮೇ ಬಿ ಎಲ್ಲ ಫಾಲೋವರ್ಸ್ಗೂ ಮೆಸೇಜ್ ಹಾಕಿದ್ದೇನೋ. ಸೊ ಫಸ್ಟ್ ಟೈಮ್ ಅವ್ರ ಕಡೆಯಿಂದ ಒಂದು ಮೆಸೇಜ್ ಬಂದಿದ್ದು. ಆ್ಯಂಡ್ ಐ ವಾಸ್ ಲೈಕ್ ತುಂಬ ಥ್ಯಾಂಕ್ ಯು ಅಣ್ಣ, ಲೈಕ್ ನಿಮ್ಮ ಲೈಕ್ ಯು ಆರ್ ದೇರ್ ಫಾರ್ ಅಸ್, ಲೈಕ್ ಯು ಆರ್ ದೇರ್ ಫಾರ್ ಆರ್ ಸ್ಟೂಡೆಂಟ್ಸ್, ಲೈಕ್ ತುಂಬ ಯು ಹ್ಯಾವ್ ಹೆಲ್ಪ್ ಅಂದರೆ ಒಂದೇ ರಿಪ್ಲೈ, ದಟ್ ಈಸ್ ಮೈ ಡ್ಯೂಟಿ ಅಂತ ಹೇಳಿದ್ರು, ವಿಚ್ ಲೈಕ್ ವೆರಿ ಗ್ರೇಟ್. ಸೊ ಸೊ ಇಷ್ಟು ಪೇಜಸ್ನ ನೀವು ಹೋಗಿ ಫಾಲೋ ಮಾಡ್ಕೊಳ್ಬೋದು. ಇವಾಗಲೇ ಹೋಗಿ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಆ್ಯಕ್ಚುಲಿ ಇವಾಗ ಸ್ಟಾರ್ಟ್ ಆಗಿರೋ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಇಂಜಿನಿಯರಿಂಗ್ ಸ್ಟಾರ್ಟ್ ಆಗಿ ಇದ್ರ ಬಗ್ಗೆ ಗೊತ್ತಿಲ್ಲದೇ ಇರೋರಿಗೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಆ್ಯಂಡ್ ನನ್ನ ವೀಡಿಯೋಸ್ ನಿಮಗೆ ಯೂಸ್ಫುಲ್ ಅನಿಸ್ತಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದೆಮ್. ಬಾಯ್.